ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಮ್ಮದು ಎಲ್ಲ ಹಬ್ಬ ಆಯಿತು. 6 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಪೂಜೆನೂ ಎಲ್ಲ ಆಗಿತ್ತು ನಮ್ಮದು. ಸೊ ಇವಾಗ ಮುಗಿಸಿ ಕೂತ್ಕೊಂಡಿದ್ದೀವಿ. ಸೊ ನೋಡಿ, ಈ ರೀತಿ ನಾನು ರಂಗೋಲಿ ಹಾಕಿದ್ದೀನಿ ಇಲ್ಲಿ. ನಾನಲ್ಲಿ ಒಳಗಡೆ ವೀಡಿಯೋ ಮಾಡ್ಕೊತಾ ಇದ್ದೀನಿ, ಅಷ್ಟರಲ್ಲಿ ಇವ್ರ ಮೇಲ್ಗಡೆ ಬಂದುಬಿಟ್ಟಿದ್ದಾರೆ. ಸೊ ಮಾರ್ನಿಂಗ್ ಎಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿ ಎಲ್ಲ ಫ್ರೂಟ್ಸು, ಹಾಗೆ ಡ್ರೈ ಫ್ರೂಟ್ಸು, ಮೊಸರು, ಹಾಲು, ಜೇನುತುಪ್ಪ, ಸಕ್ಕರೆ ಹಾಕಿ ಎಡೆ ಮಾಡ್ಕೊಂಬಿಟ್ಟೆ. ಎಲ್ಲ ಮುಟ್ಟಂಗಾಯಿತು ಅಂತ. ಇನ್ನು ಇಷ್ಟು ಬೇಗ ಅಂದರೆ ಎಡೆ ಮಾಡೋಕ್ಕಾಗಲ್ಲ, ಇನ್ನು ಹಾಗೆ ಬಿಟ್ಟರೆ ಸರಿ ಇರಲ್ಲ ಅಂತ ಅಂದು ಬೇಡ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಥರದ್ದು ಪ್ರಸಾದನ ನಾನು ನೈವೇದ್ಯಕ್ಕೆ ಇಟ್ಕೊಂಡೆ. ಚೆನ್ನಾಗಾಗಿತ್ತು. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಯಾವುದೋ ಒಂದು ಹೇಳಿದರು ಈ ರೀತಿ ಮಾಡಬೇಕು ಅಂತ. ಸೊ ಆ ರೀತಿ ಮಾಡಿದ್ದೆ. ಅಫ್ಕೋರ್ಸ್ ನಮ್ಮ ಮನೆ ದೇವರೆಲ್ಲ ಪೂಜೆ ಮಾಡಿಸ್ತಿರ್ತೀವಲ್ವ, ಆವಾಗ ಈ ರೀತಿಯೇ ಮಾಡಿರ್ತೀವಿ. ಅದಾದಮೇಲೆ ನಾನಿಲ್ಲಿ ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಅಡುಗೆ ಮನೆಗೆ ಬಂದು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೊತಾ ಇದ್ದೀನಿ ಖೀರ್ಗೆ. ಇನ್ನು ನಾನು ಎಡೆ ಮಾಡಿರಲಿಲ್ಲ, ಅಂದರೆ ಪೂಜೆ ಮುಗಿದಾದಮೇಲೆ ಒಂದಷ್ಟು ಡ್ರೈ ಫ್ರೂಟ್ಸು ಹಾಗೆ ಫ್ರೂಟ್ಸು ಎಲ್ಲ ಹಾಕಿ ಎಡೆ ಮಾಡ್ತಾರಲ್ಲ, ಆ ರೀತಿ ಮೊಸರು ಅದನ್ನ ಹಾಕಿ ಎಡೆ ಮಾಡ್ಕೊಂಡಿದ್ದೆ. ಇನ್ನೇನು ಮಧ್ಯಾಹ್ನ ಮಾಡ್ಕೊಂಡ್ರಾಯ್ತು ಅಂತ ಅಂದು ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದು ಡ್ರೈ ಫ್ರೂಟ್ಸ್ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಒಂಚೂರು ಈ ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಬರುತ್ತಲ್ಲ ಒಣಗಿರೋದು, ಅದನ್ನ ಹಾಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಖೀರ್ಗೆ. ಅದಾದಮೇಲೆ ಇಲ್ಲಿ ಖೀರ್ಗೆ ಒಂಚೂರು ತುಪ್ಪ, ಒಂದು 2 ಸ್ಪೂನ್ಸ್ ಆಗೋಷ್ಟು, ಹಾಗೆ ನಮ್ಮ ಕಡೆ ಎಲ್ಲ ಈ ತೆಳು ಒಂದು ಶಾವಿಗೆ ಸಿಗುತ್ತೆ. ಸೊ ಅದನ್ನ ನಾನು ಯಾವಾಗಲೂ ಯೂಸ್ ಮಾಡೋದು, ಅಂಗಡಿಯಲ್ಲಿ ಯಾವತ್ತೂ ತರಲ್ಲ. ಫಸ್ಟು ಇಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಶಾವಿಗೆ ಏನಿದೆ ಅದನ್ನು ತುಪ್ಪದಲ್ಲಿ ಹುರ್ಕೊತೀನಿ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಅದಾದಮೇಲೆ ಶಾವಿಗೆನ ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಅದನ್ನ ಆ ಪಾತ್ರೆನ ತೆಗೆದಿಟ್ಟು ಈ ಪಾತ್ರೆ ತೊಗೊಂಡೆ, ಯಾಕಂದರೆ ಅದರಲ್ಲಿ ಅಷ್ಟೊಂದು ಸಾಲಲ್ಲ ಅಂತ. ಅದನ್ನ ಶಾವಿಗೆ ಹುರ್ಕೊಂಡು ಅದನ್ನ ಸೈಡಿಗಿಟ್ಟು ಇದರಲ್ಲಿ ಒಂದು ಪ್ಯಾಕೆಟ್ ಫುಲ್ ಹಾಲು ಹಾಕ್ಕೊತಾ ಇದ್ದೀನಿ. ಗಟ್ಟಿ ಹಾಲು, ನೀರೇನು ನಾನು ಯೂಸ್ ಮಾಡಿಲ್ಲ. ಆಮೇಲೆ ನಿಮ್ಮ ಸ್ವೀಟ್ಸ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೋಬೋದು ನೀವು. ನನಗೆ ಎಷ್ಟು ಬೇಕು ಅಷ್ಟು, ನಾನು ಮೀಡಿಯಮ್ ಅಂದರೆ ನಾನು ಗೊತ್ತಾಗ್ಬಿಡುತ್ತೆ, ನಾನು ಅಳತೆ ಮಾಡೆಲ್ಲ ಹಾಕ್ಕೊಳಲ್ಲ. ಒಂದು 4 to 5 ಸ್ಪೂನ್ಸ್ ಅಷ್ಟು ಹಾಕ್ಕೊಂಡಿದ್ದೆ ನಾನು ಅಷ್ಟೇ. ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು, ಹಾಲನ್ನ ಗಟ್ಟಿ ಆಗೋವರೆಗೂ.
ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಂದರೆ ಗಟ್ಟಿ ಹಾಲು ಬೇಡ ಚೆನ್ನಾಗಾಗಲ್ಲ ಅಂತ ಅಂದರೆ ಒಂಚೂರು ನೀರು ನೀವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಏಲಕ್ಕಿನ ತೆಗೆದು ಕುಟ್ಟಿಟ್ಕೊತಾ ಇದ್ದೀನಿ, ಅದನ್ನು ಇವಾಗಲೇ ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕ್ಕೊಂಡ್ರೆ. ಸೊ ಹಾಗಾಗಿ ಒಂದು ಸತಿ ಮಿಕ್ಸ್ ಮಾಡಿ ಅದಾದಮೇಲೆ ನಾವು ಕುದಿಯೋವಾಗ ಶಾವಿಗೆನ ಹಾಕಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಫುಲ್ ತುಪ್ಪನೇ ಇತ್ತು. ಸೊ ಹಾಗಾಗಿ ಅದನ್ನ ಒಂಚೂರು ಅದರ ಒಳಗಡೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡಿ. ಕುದೀತಾ ಇರುವಾಗ ಈ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಆ ಶಾವಿಗೆ ಬಂದಿರೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ಕೆಳಗಡೆ ಇಳಿಸ್ಕೊಂಡು, ಅಂದರೆ ಒಂಚೂರು ಬೇಯಿಸಿ, ಇಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಇನ್ನೇನು ನೀವು ಶಾವಿಗೆನ ಫ್ರೈ ಮಾಡಿಕೊಂಡ್ರೆ ಅಷ್ಟೊಂದು ಶಾವಿಗೆ ಹತ್ಕೊಳಲ್ಲ ಒಂದಕ್ಕೊಂದು. ಸೊ ಹಾಗಾಗಿ ನಾನು ಫ್ರೈ ಮಾಡಿ ಹಾಕ್ಕೊತೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ಅದಾದಮೇಲೆ ನಾನಿಲ್ಲಿ ಹೋಳಿಗೆಗೆ ತಟ್ಕೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟೇ ಹೋಳಿಗೆ ಮಾಡಿದ್ದೆ. ಖೀರು ಇರೋದ್ರಿಂದ ನಾನು ನಂಗೆ ಅಷ್ಟು ಬೇಕೋ ಅಷ್ಟೇ ಹೋಳಿಗೆ ಮಾಡಿಕೊಂಡು ಎಡೆ ಪೂರ್ತಕ್ಕಷ್ಟೇ ಮಾಡ್ಕೊಂಡಿದ್ದು. ನೀವು ನಾನಿಲ್ಲಿ ಪ್ಲಾಸ್ಟಿಕ್ ಅಂದರೆ ಎಣ್ಣೆ ಕವರ್ ಏನು ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ. ಸೊ ನೀವು ಬೇಕಾದರೆ ಬೇರೆ ನಿಮ್ಮದು ಈ ಹೋಳಿಗೆ ಮಾಡೋ ಪೇಪರ್ಸೇ ಇರುತ್ತೆ, ಪ್ಲಾಸ್ಟಿಕ್ಸ್ ಇರುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬೋದು. ನಾನು ಅರ್ಜೆಂಟಲ್ಲಿ ಅದನ್ನ ತೊಗೊಂಡೆ ಅಷ್ಟೇ. ಇಲ್ಲಿ ತವಾ ಕಾದ್ಮೇಲೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ನೀವು ಚೆನ್ನಾಗಿ ಅದನ್ನ ಎರಡು ಕಡೆ ಬೇಯಿಸ್ಕೋಬೇಕು. ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಮೇಲ್ಗಡೆ ತುಪ್ಪ ಹಾಕೋಣ ಅಂತ. ತುಂಬ ತೆಳ್ಳಗೆ ಉದ್ಕೊಂಡಿದ್ದೀನಿ ನಾನು. ನಮ್ಗೆ ತೆಳ್ಳಗಾಗಿ ಇದ್ರೇ ಚೆನ್ನಾಗಿ ಇರುತ್ತೆ. ಅಂದರೆ ಈ ದಪ್ಪ ಇದ್ದರೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಒಂಚೂರು ಒಳಗಿನ ಸ್ಟಫಿಂಗು ಆಮೇಲೆ ಮೇಲ್ಗಡೆ ಇದು ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಾಗಿತ್ತು ಹೋಳಿಗೆ, ಅಂದರೆ ಒಬ್ಬಟ್ಟು ಚೆನ್ನಾಗಾಗಿತ್ತು. ಸೊ ಇದೇ ಪ್ರೊಸೆಸ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಾಯ್ಸ್ ಓವರ್ ಅಷ್ಟೊಂದು ಕೊಡೋಕ್ಕಾಗಲ್ಲ, ಫುಲ್ ನೈಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನನಗೂ ಸುಸ್ತಾಗಿದೆ. ಬೆಳಗ್ಗೆ 3 ಗಂಟೆಗೆ ಎದ್ದೋಳು, ಮಲ್ಕೊಂಡಿಲ್ಲ. ಇವಾಗ ಹೋಗಿ ನೆಮ್ಮದಿಯಿಂದ ಮಲ್ಕೊಂಡ್ರೆ ಬೆಳಗ್ಗೆವರೆಗೂ ಎಚ್ಚರ ಆಗಲ್ಲ. ಸೊ ಆ ರೀತಿ ಇರುತ್ತೆ ಇವಾಗ. ಅಯ್ಯೋ, ಬರೋದು ಒಂದು ಸತಿ ಅಲ್ವಾ ಹಬ್ಬ, ಏನು ದಿನಾನೂ ಮಾಡ್ತೀವ. ಸೊ ಹಂಗಾಗಿ 3 ಗಂಟೆಗೆ ಎದ್ದೆ. 6 ಗಂಟೆ ಅಷ್ಟರಲ್ಲಿ ಮನೆ ಪೂಜೆ ಎಲ್ಲ ಮುಗೀತು. 5:15ಗೆ ಕರೆಕ್ಟಾಗಿ ಪೂಜೆ ಮುಗಿಸೋಣ ಅಂತ ಮಾಡ್ಕೊಂಡಿದ್ದೆ. ಬಟ್ ಏನು ಮಾಡೋದು, ಅಲ್ಲಿ ಇಲ್ಲಿ ನನಗೆ ಸಾರಿಯಲ್ಲಿ ಒಂಚೂರು ಲೇಟಾಗೋಯಿತು. ಸೊ ಹಾಗಾಗಿ ನನ್ನದು ಪೂಜೆನೂ ಅರ್ಧ ಗಂಟೆ ಲೇಟಾಗೋಯಿತು. ಅದಾದಮೇಲೆ ಎಲ್ಲ ಕರೆಕ್ಟ್ ಟೈಮಿಗೆ, ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಆಗ್ತಿತ್ತಾಗಾದ್ರೂ ಪರವಾಗಿಲ್ಲ, ಚೆನ್ನಾಗಾಯಿತು ಪೂಜೆ ಅಂತ ಅಂದ್ಕೊಂಡು ಎಲ್ಲ ಪೂಜೆ ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಸುಸ್ತಾಗಿಬಿಟ್ಟಿದೆ ಇವಾಗ ಫುಲ್ಲು. ಅಡುಗೆ ಮಾಡಿಕೊಂಡು ಊಟ ಮಾಡಿ, ಎಡೆ ಮಾಡಬೇಕು ಫಸ್ಟು, ಊಟ ಅಲ್ಲ, ಎಡೆ ಮಾಡಿಬಿಟ್ಟು ಅದಾದಮೇಲೆ ಊಟ ಮಾಡಬೇಕು. ಮಧ್ಯಾಹ್ನ ಮಲ್ಕೊಳಕ್ಕೆ ಬಿಡಲ್ಲ ನನ್ನ ಮಗಳು. ಸೊ ಮಲ್ಕೊಳಕ್ಕಾಗಲ್ಲ. ಇನ್ನೇನು ನೈಟೇ, ಅಂದರೆ ಇವಾಗ ನಾವು ವಾಯ್ಸ್ ಓವರ್ ಕೊಡ್ತಾ ಇರೋದು ನೈಟೇ. ಎಲ್ಲ ಅಂದರೆ ಅರ್ಶಿನ ಕುಂಕುಮಕ್ಕೆ ಬಂದಿದ್ದರು. ಅರ್ಶಿನ ಕುಂಕುಮ ಕೊಟ್ಟು ಹೊರಗಡೆ ನಿಂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನೇನು ಊಟ ಮಾಡಿ ಮಲ್ಕೋಬೇಕಷ್ಟೇ. ಅದಾದಮೇಲೆ ಇಲ್ಲಿ ಪೂರಿ ಉದ್ಕೊತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಹೋಳಿಗೆ ಕಮ್ಮಿ ಮಾಡಿಕೊಂಡು ಪೂರಿ ಮತ್ತು ಖೀರು ಚೆನ್ನಾಗಿರುತ್ತೆ ಅಂತ ಪೂರಿ ಮಾಡ್ಕೊಂಡ್ವಿ. ಹೋದ ಸತಿನೂ ಕಡುಬು ಮಾಡಿದ್ವಿ, ಇದೇನು ಮಾಡಿರಲಿಲ್ಲ. ಸೊ ಹಾಗಾಗಿ ಪೂರಿ ಎಲ್ಲ ಆದಮೇಲೆ ಲಾಸ್ಟಿಗೆ ಉದ್ದಿ ಕರಿಯೋಣ ಅಂತ ಪೂರಿ ಮಾಡ್ಕೊತಾ ಇದ್ದೀನಿ.
ಸ್ವೀಟ್ ತಿಂದಿ ಬಿಡವ. ಅದಾದಮೇಲೆ ಇಲ್ಲಿ ಈ ಕೋಸಂಬರಿಗೆ ಈರುಳ್ಳಿ ಹಚ್ತಾ ಇದ್ದೆ. ಕೋಸಂಬರಿ ಎಲ್ಲ ತುರಿದಿಟ್ಕೊಂಡಿದ್ದೆ. ಲಾಸ್ಟಿಗೆ ಈರುಳ್ಳಿ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ಅಂತ ಹೆಚ್ಕೊತಾ ಇದ್ದೀನಿ. ಮುಂಚೆನೇ ಹಾಕಿಬಿಟ್ರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನು ಚಿಕ್ಕದಾಗಿ ಹೆಚ್ಚುತ್ತಾ ಇದ್ದೀನಿ. ಆ್ಯಕ್ಚುಲಿ ಅದಕ್ಕೆ ಉದ್ದುದ್ದಕ್ಕೆ ಹೆಚ್ಚಬೇಕು ಅಂದ್ಕೊಂಡಿದ್ದೆ. ಯಾವುದೋ ಲಕ್ಷ್ಯಲ್ಲಿ ಚಿಕ್ಕದಾಗಿ ಹೆಚ್ಚಿಬಿಟ್ಟೆ. ಆಮೇಲೆ ಲಕ್ಷ್ಯ ಆಯಿತು ಉದ್ದುದ್ದಕ್ಕೆ ಹೆಚ್ಚಿದ್ರೇ ಅದು ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಹೆಚ್ಚಿದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಕೋಸಂಬರಿ. ಸೊ ಹಾಗಾಗಿ ಮತ್ತೆ ಉದ್ದುದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ಅದಾದಮೇಲೆ ಹೆಸರು ಬೇಳೆನ ಮುಂಚೆನೇ ಒಂದಿಷ್ಟು ನೆನೆ ಇಟ್ಟಿದ್ದೆ ಅಷ್ಟೇ. ಅದೊಂದು ಚೂರು ನೆನೆ ಇಟ್ಟರೆ ಬೇಗ ನೆನ್ಕೊಂಡು ಬಿಡುತ್ತೆ. ಅದಾದಮೇಲೆ ಕ್ಯಾರೆಟು, ನಮ್ಮ ಕಡೆ ಇಲ್ಲಿ ಬೆಂಗಳೂರು ಸೈಡು ನೀರು ಸೌತೆಕಾಯಿ ಅಂತ ಸಿಗುತ್ತೆ. ಸೊ ಅದು, ಆಮೇಲೆ ಈರುಳ್ಳಿ, ಒಂಚೂರು ಉಪ್ಪು ಹಾಕ್ಕೊತೀನಿ ಮೇಲ್ಗಡೆ. ಲಾಸ್ಟಿಗೆ ಹಾಕ್ಕೋಬೇಕು, ಇಲ್ಲ ನೀರು ಬಿಟ್ಕೊಳ್ತಾ ಹೋಗಿಬಿಡುತ್ತೆ ಅದು. ಸೊ ಹಾಗಾಗಿ ನಾನು ಲಾಸ್ಟಿಗೆ ಎಲ್ಲ ಇನ್ನೇನು ಎಡಿ ಮಾಡ್ತಾಯಿದ್ದೀವಿ ಅಂತ ಅಂದರೆ ಲಾಸ್ಟಿಗೆ ನಾನು ಉಪ್ಪು, ನಿಂಬೆಹಣ್ಣು, ಕೊತ್ತಂಬರಿ ಇದೆಲ್ಲ ಹಾಕ್ಕೊಳೋದು. ಸೊ ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂಚೂರು ಬೇಕಂದರೆ ನಿಂಬೆ ಹುಳಿ, ಇಲ್ಲ ಅಂದರೆ ಬೇಡ. ಆಮೇಲೆ ಒಂಚೂರು ಸಕ್ಕರೆ, ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಹಾಕಿದ್ರೆ ರೆಡಿ ಆಗುತ್ತೆ ಕೋಸಂಬರಿ. ಅದಾದಮೇಲೆ ಇಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಪುಳಿಯೋಗರೆ ಕಲಿಸ್ಕೊತಾ ಇದ್ದೀನಿ. ಈ ಪುಳಿಯೋಗರೆ ಈ ಕಡೆ ಅಂದರೆ ತುಂಬ ಇಷ್ಟ ಅಂತೆ. ಸೊ ಹಾಗಾಗಿ ಎಡೆ ಪೂರ್ತಕ್ಕಷ್ಟೇ ಪುಳಿಯೋಗರೆ ಮಾಡ್ಕೊಂಡಿದ್ದು. ಒಂಚೂರು ಪುಳಿಯೋಗರೆ ಕಲಿಸ್ಬಿಟ್ಟು ನೈವೇದ್ಯ ಮಾಡ್ಕೊಳೋಣ ಅಂತ ಪುಳಿಯೋಗರೆ ಕಲಿಸ್ಕೊತಾ ಇದ್ದೀನಿ. ಸೊ ಎಲ್ಲ ಮುಗಿದ್ಮೇಲೆ ಹೀಗಾಗಿತ್ತು ನಮ್ಮ ಪೂಜೆ, ವರಮಹಾಲಕ್ಷ್ಮಿ ಪೂಜೆ. ಚೆನ್ನಾಗಾಯಿತು. ಇದೇ ಫಸ್ಟ್ ವರ್ಷ ಮಾಡ್ತಾ ಇರೋದು ನಾನು. ದೀಪಾವಳಿಲಿ ಲಕ್ಷ್ಮಿ ಕುಂದಿರಿಸ್ತೀವಿ, ಆಮೇಲೆ ಮಂಗಳಗೌರಿ ಪೂಜೆ ಮಾಡ್ತೀವಿ. ಬಟ್ ವರಮಹಾಲಕ್ಷ್ಮಿದು ನಾನು ಮಾಡಿರಲಿಲ್ಲ. ಹೋದ ವರ್ಷ ಅಂದ್ಕೊಂಡಿದ್ದೆ, ಹೋದ ವರ್ಷ ನಂಗೆ ಮಾಡೋಕ್ಕಾಗಲಿಲ್ಲ. ಸೊ ಈ ವರ್ಷದಿಂದ ಮಾಡೋಣ, ತಪ್ಸೋದು ಬೇಡ ಅಂತ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಅರ್ಶಿನ ಕುಂಕುಮಕ್ಕೆ ಬರುವಾಗ ಈ ಬಳೆ ಸ್ಯಾರಿ ಉಟ್ಕೊಂಡಿದ್ದೆ. ಸೊ ಅದನ್ನ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ಬಳೆನ ಮ್ಯಾಚಿಂಗ್ ತೊಗೊಂಡಿರೋದು,
ಹಾಕ್ಕೊಳ್ಳೇಬೇಕು ಅಂತ. ಸೊ ಇತ್ತೀಚೆಗೆ ಹೇಳಿದ್ನಲ್ಲ, ಬಳೆಗಳು ತುಂಬ ಇಷ್ಟ ಆಗ್ತದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನೂ ಸ್ಯಾರಿನ ಚೇಂಜ್ ಮಾಡಿಲ್ಲ ನಾನು. ಇನ್ನು ಏನಾದರೂ ಅರ್ಶಿನ ಕುಂಕುಮಕ್ಕೆ ಬಂದರೆ ಕೊಟ್ಬಿಟ್ಟು ತೆಗಿಯೋಣ ಅಂತ ಸುಮ್ಕೊಂಡು ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.